ಹೇಳ್ತೀನಿ ಅನ್ನೋದನ್ನು ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ. ಇದೆಲ್ಲ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ನೀಟಾಗಿ ಬಾಯ್ ಬಿಟ್ಟು ಸೂಪರಾ ಬಾಯ್ ಬಿಟ್ಟು ಹೇಳ್ರಿ ಸೂಪರ್ ಅಂತ ನೋಡಿ ಸ್ನೇಹಿತರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದು ನೋಡಿ. ಇವತ್ತು ನಮ್ಮ ಮೇಡಮ್ ಅವರಿಗೆ ರಜೆ ಇದೆ, ಮನೆಯಲ್ಲಿದ್ದಾರೋ. ಧನುಷ್ ರೆಡಿಯಾಗತ್ತಾನು. ನಾನೀಗ ನಿನ್ನೆ ನೈಟು ಮಸಾಲೆ ದೋಸೆ ಹಿಟ್ಟು ಬಿಟ್ಟಿದ್ದೆ. ಈಗ ಇಲ್ಲಿ ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಏನೇನು ಅಂತೇಳಿ ಸಿಂಪಲ್ಲಾಗಿ ಒಂದು ಸತಿ ತೋರಿಸ್ಬಿಡ್ತೀನಿ. ಫುಲ್ ಡೀಟೇಲ್ಸ್ ಆಗಿ ತೋರಿಸಲ್ಲ, ಒಂಚೂರು ಸಿಂಪಲ್ಲಾಗಿ ತೋರಿಸ್ಬಿಡ್ತೀನಿ. ನೋಡಿ, ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ. ಎಣ್ಣೆ ಒಂಚೂರು ಕಮ್ಮಿನೇ ಹಾಕಿದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಒಂದು 2 ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಇಲ್ಲೀಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೀಗ ಫ್ರೈ ಆಗಲಿ, ಇದಕ್ಕೆ ಬೇರೆ ಪದಾರ್ಥಗಳನ್ನು ಕೂಡ ಸೇರಿಸೋದಿದೆ. ನೋಡಿ, ಈಗ ಒಂದು 50% ಇದ್ದ ಎಣ್ಣೆಯಲ್ಲಿ ಫ್ರೈ ಆದಮೇಲೆ 1 ಇಂಚಷ್ಟು ಹಸಿ ಶುಂಠಿ, ಒಂದು 5 ರಿಂದ 6 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದು ಕೂಡ ಇದರೊಳಗಡೆ ಫ್ರೈ ಆಗಲಿ ನಮಗೆ. ನೋಡಿ, ಖಾರಕ್ಕೆ ತಕ್ಕನಾಗೆ ಬ್ಯಾಡಗಿ ಮೆಣಸನ್ನು ಒಂದು 4 ರಿಂದ 5 ಹಾಕ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸು ಮಾತ್ರ ಹಾಕಿದ್ದೀನಿ ನಾನು, ಕಲರ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಅಂಥೇಳಿ. ಇದರೊಳಗಡೆ ಇದು ಕೂಡ ಫ್ರೈ ಆಗಲಿ ಚೆನ್ನಾಗಿ. ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಕರೆಕ್ಟಾಗಿ ಇದು ಫ್ರೈ ಆಗಿದೆ. ಇದು ಸ್ವಲ್ಪ ಆರಬೇಕಿದು ಚೆನ್ನಾಗಿ. ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಕೂಡ ಹಾಕಿದ್ದು. ನೋಡಿ, ಇದು ಗ್ಯಾಸ್ ಆಫ್ ಮಾಡಿದ್ದೀನಿ, ಆಫ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಇದು ಆರಲಿ ನಾನು ಮಿಕ್ಸಿ ಜಾರಿಗೆ ಹಾಕಿ ತೋರಿಸ್ತೀನಿ. ನೋಡಿ, ನಾನು ಅದು ಆರ್ಲಿಕ್ಕೆ ಬಿಟ್ಟಿದ್ದೀನಿ ಚಟ್ನಿ ಮಾಡಲಿಕ್ಕೆ. ಇಲ್ಲಿ ಆಲೂಗಡ್ಡೆ ಪದಾರ್ಥ ಮಾಡಲಿಕ್ಕೆ ಮತ್ತೆ ಅದೇ ಬಾಣಲಿ ಇಟ್ಟಿದ್ದೀನಿ. ಯಾಕಂದರೆ ಒಗ್ಗರಣೆ ಕೊಟ್ಟಿರ್ತೀವಲ್ಲ ನಾವು, ಎಣ್ಣೆ ಎಲ್ಲ ಇರುತ್ತೆ, ಸುಮ್ಮನೆ ಮತ್ತೊಂದು ಪಾತ್ರೆ ಯಾಕಂತೇಳಿ ಅದನ್ನೇ ಇಟ್ಟಿದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನು ಉದ್ದಿನ ಬೇಳೆನ ಹಾಕಿದ್ದೀನಿ. 1 ಟೇಬಲ್ ಸ್ಪೂನಷ್ಟು. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕಿದ್ದೀನಿ. ಮತ್ತು ಜೀರಿಗೆ ಒಗ್ಗರಣೆಗೆ. ಆಲೂಗಡ್ಡೆ ಮಸಾಲೆ ದೋಸೆಗೆ ಆಲೂಗಡ್ಡೆ ಪದಾರ್ಥ ಏನು ಮಾಡ್ತೀನಿ ನೋಡಿ, ಒಂದು 3/4 ಟೀ ಸ್ಪೂನಷ್ಟು ಜೀರಿಗೆ. ಇದೀಗ ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆಗಲಿ ಇದು. ಇಲ್ಲಿ 3 ಆಲೂಗಡ್ಡೆನ ನಾನು ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಪದಾರ್ಥಕ್ಕೆ ಸ್ವಲ್ಪ ಇದಕ್ಕೆ ಜಾಸ್ತಿನೇ ಬೇಕು, ಈರುಳ್ಳಿ ಚೆನ್ನಾಗಿರುತ್ತೆ. ನೋಡಿ, ನಾನು ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದು ಕೂಡ ಈಗ ಚೆನ್ನಾಗಿ ಫ್ರೈ ಆಗಬೇಕು. ಕೆಂಪಾಗೋವರೆಗೆ ನಾವು ಫ್ರೈ ಮಾಡಬೇಕಾಗತ್ತೆ. ನೋಡಿ, ಆಲೂಗಡ್ಡೆ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ಕಲರ್ಗೋಸ್ಕರ ನಾನಿಲ್ಲಿ ಅರಿಶಿನ ಹುಡಿನ ಹಾಕ್ತಾಯಿದ್ದೀನಿ. ಹಾಗೆ ಅರಿಶಿನ ಹುಡಿ ಹಾಕಿದ ಮೇಲೆ ನಾನು ರುಬ್ಬಿಟ್ಕೊಂಡಿರೋ ಅಂಥ ಕಾಯಿ ಮೆಣಸು ಕೂಡ ನನಗೆ ಎಷ್ಟು ಬೇಕೋ ಅಷ್ಟು ಹಾಕಿದೆ. ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ಕಾಯಿ ಮೆಣಸು. ಯಾಕೆಂದರೆ ಮಕ್ಕಳೆಲ್ಲ ತಿಂತಾವಲ್ಲ ಸ್ನೇಹಿತರೆ, ಕಟ್ ಮಾಡಿ ಹಾಕ್ಕೊಳ್ಳಿ. ನೀವು ಬೇಕಂದರೆ 1ರಲ್ಲಿ 2 ಭಾಗ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತೀನಿ. ಇದು ಹಸಿ ಕಾಯಿ ಮೆಣಸಾಗಿರೋದ್ರಿಂದ ಸ್ವಲ್ಪ ಫ್ರೈ ಆಗಲಿ ಅಂತೇಳಿ ಬಿಟ್ಟಿದ್ದೀನಿ. ನೋಡಿ, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿರಲಿಲ್ಲ, ಅದಕ್ಕಾಗಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಕೂಡ ಈಗ ಮಿಕ್ಸ್ ಮಾಡ್ತೇನೆ. ನೋಡಿ, ಇಲ್ಲಿ ಆಲೂಗಡ್ಡೆ ಕೂಡ ಹಾಕ್ಕೊಂಡೆ ನಾನು. ಈಗ ಮಿಕ್ಸ್ ಮಾಡ್ಕೊತೇನೆ. ಇದೆಲ್ಲ ಹೊಂದೋ ರೀತಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೇನೆ. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದೇನೆ. ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ಆಯ್ತು ನೋಡಿ, ಈಗ ಸ್ವಲ್ಪ ನೀವು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಖಾರ ಕಮ್ಮಿ ಆಗಿದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ, ಉಪ್ಪು ಕಮ್ಮಿ ಆದರೂ ಹಾಕೊಂಡ್ಬಿಡಿ. ಈಗ ಮಿಕ್ಸ್ ಆಗುತ್ತೆ. ನಂದು ಕರೆಕ್ಟಾಗಿದೆ, ಏನೂ ಹಾಕಿಲ್ಲ, ಹದವಾಗಿದೆ. ಈಗ ಗ್ಯಾಸ್ ಕೂಡ ಆಫ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಚಟ್ನಿ ಆರಿರ್ತದೆ, ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೇನೆ ಸ್ನೇಹಿತರೆ. ರೆಡಿಯಾಗಿದೆ. ಈಗ ನೋಡಿ, ಇಲ್ಲಿ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟಿದ್ದೀನಿ ಎಲ್ಲ ಪದಾರ್ಥ.
ಇದಕ್ಕೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ತೀನಿ. ನಾನು ಉಪ್ಪು ಹಾಕಿಲ್ಲಲ್ಲ ಆವಾಗಲೇ, ಅಷ್ಟು ಸಾಕು ಈಗ ಉಪ್ಪು. ಇದನ್ನು ನಾನೀಗ ಸ್ವಲ್ಪ ಈಗ ಹಾಗೆ ನಾನು ರುಬ್ಕೋತೀನಿ. ಆಮೇಲೆ ಸ್ವಲ್ಪ ನೀರು ಹಾಕಿ ನೀಟಾಗಿ ರುಬ್ಬಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಈರುಳ್ಳಿ ಚಟ್ನಿ ರೆಡಿ ಆಯಿತು. ದೋಸೆಗೆ ಮೇಲ್ಗಡೆ ಹಚ್ಚೋಂಥ ಈರುಳ್ಳಿ ಚಟ್ನಿ. ನಾವು ಚೊಕ್ಕ ಬ್ಯಾಡಿ ಮೆಣಸು ಹಾಕಿರೋದ್ರಿಂದ ಈ ಥರ ಕಲರ್ ಬರುತ್ತೆ. ಖಾರದ ಮೆಣಸು ಹಾಕಿದ್ರೆ ಸ್ವಲ್ಪ ಬಿಳಿ ಬಿಳಿ ಬರುತ್ತೆ, ಚೆನ್ನಾಗಿ ಅನಿಸಲ್ಲ. ಅದಕ್ಕಾಗಿ ಖಾರದ ಮೆಣಸು ಹಾಕಿದ್ರೆ ಕಲರು ಕೂಡ ಬರುತ್ತೆ, ಖಾರ ಕೂಡ ಜಾಸ್ತಿ ಆಗೋಲ್ಲ. ಈಗ ಇದನ್ನು ಒಂದು ಬೌಲಿಗೆ ತಗೊಂಡ್ಬಿಡ್ತೇನೆ. ನೋಡಿ ಚಟ್ನಿ ರೆಡಿ ಆಯಿತು ಸ್ನೇಹಿತರೆ. ಈಗ ಇಲ್ಲಿ ದೋಸೆ ಹಿಟ್ಟು ಕೂಡ ರೆಡಿ ಇದೆ. ದೋಸೆ ಹಿಟ್ಟು ನೋಡಿ, ಇಲ್ಲಿ ನೋಡಿ ದೋಸೆ ಹಿಟ್ಟು ರಾತ್ರಿನ ಮಿಕ್ಸಿಗೆ ಹಾಕಿ ಇಟ್ಟಿದ್ದೆ. ಈಗ ಇದಕ್ಕೆ ನಾನು ಉಪ್ಪು ಕೂಡ ಸೇರಿಸಿದ್ದೀನಿ ಆವಾಗಲೇ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆಯಲ್ಲ, ಕಾಣಿಸ್ತಿರ್ಬೋದು ನಿಮಗೂ ಕೂಡ. ಇದನ್ನು ಈಗ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನೀಗ ಇದನ್ನು ಹಾಕಿಬಿಡ್ತೇನೆ. ಸ್ವಲ್ಪ ಕಲರಿಗೋಸ್ಕರ ಸಕ್ಕರೆನ ಬೆರೆಸ್ತೇನೆ. ನೋಡಿ ಕಲರಿಗೋಸ್ಕರ ಸ್ವಲ್ಪ ಸಕ್ಕರೆ ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಉಪ್ಪು ರಾತ್ರಿನೇ ಹಾಕಿಟ್ಟಿರ್ತೇನೆ ನಾನು. ನೋಡಿ ಇದು ತುಂಬಾ ಗಟ್ಟಿಯಾಗಿದೆ ಸ್ನೇಹಿತರೆ. ನಾನೀಗ ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ. ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟು ಯಾವ ಹದಕ್ಕೆ ಬೇಕಲ್ಲ ಆ ಹದಕ್ಕೆ ಮಾಡ್ಕೋತೀನಿ. ಇದಕ್ಕೆ ಬೇಕಂದರೆ ನೀವು ಈಗ ಸ್ವಲ್ಪ ಆಗಿ ಹೊಸ ಇದು ಅಕ್ಕಿ ಹಿಟ್ಟು ಇರುತ್ತೆ ನೋಡಿ, ನಾವು ಮಿಲ್ಲಲ್ಲಿ ಹುಡಿ ಮಾಡಿಸಿರುವಂಥದ್ದು, ಅದಿದ್ದರೆ ಹಾಕ್ಕೊಳ್ಳಿ. ದೋಸೆ ಅಂತೂ ತುಂಬಾ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರ್ತಾವೆ ಸ್ನೇಹಿತರೆ. ದೋಸೆ ಮಾಡ್ತಾಯಿದ್ದೀನಿ ಆಲ್ರೆಡಿ. ದೋಸೆ ಹಿಟ್ಟಲ್ಲಿ ಒಂದು ಸೀಕ್ರೆಟ್ ಹಾಕಿದ್ದೇನೆ ನಾನು ಕೂಡ. ಈಗ ಬೆಳಗ್ಗೆ ಹಾಕಿದ್ದೇನೆ. ಸೋಡಾ ಪುಡಿ ಅಲ್ಲ, ಏನೂ ಅಲ್ಲ, ಏನಲ್ಲ, ಬೇರೆ ಸೀಕ್ರೆಟ್ ಹಾಕಿದೆ. ಇವತ್ತು ಈ ದೋಸೆ ಹೇಗೆ ಬರುತ್ತೆ ನೋಡಿಕೊಂಡು ನಿಮಗೆ ನಾನು ಹೇಳ್ತೇನೆ ಯಾವ ಥರ ಬರುತ್ತೆ ಅಂಥೇಳಿ. ಯಾಕೆ ಅಂದರೆ ಮೊದಲಿಗೆ ನಾನು ಟ್ರೈ ಮಾಡ್ತೀನಿ, ಅದು ಸರಿ ಬಂದರೆ ಮಾತ್ರ ನಾನು ಬೇರೆಯವ್ರಿಗೆ ಹೇಳ್ಕೊಡ್ತೀನಿ. ಚೆನ್ನಾಗಿ ಬಂದರೆ ಹೋಟೆಲ್ಗಳಲ್ಲಿ ಹಾಕ್ತೇವೆ ಅಂತ ಹೇಳ್ತಾರೆ. ನಾನು ಟ್ರೈ ಮಾಡಿರಲಿಲ್ಲ ಇಷ್ಟು ದಿನ ಆದ್ರೂ. ಇವತ್ತು ಇದನ್ನು ಮಾಡಿ ಇದ್ರೊಳಗಡೆ ಆಲೂಗಡ್ಡೆ ಹಾಕಿಬಿಡ್ಲ, ಬೇಳೆನ ಹಂಗಾರೆ ಹಾಕಿ ಬರೋದ್ರಿ, ಇದ್ರಾಗ ಹಾಕಿಬಿಡ್ಲೆ ಸ್ವಲ್ಪ. ನೋಡಿ ಸ್ನೇಹಿತರೆ, ಈಗ ದೋಸೆ ರೆಡಿ ಆಗ್ತಾಯಿದೆ. ಈ ಟೈಮ್ ತುಂಬ ಆಗಿದೆ ಆಲ್ರೆಡಿ, ಸ್ವಲ್ಪ ಲೇಟ್ ಆಗುತ್ತೆ. ಮೊದಲು ಅವನನ್ನು ಕಳಿಸ್ತೇನೆ. ಶ್ರೇಯಾನ್ ಕಾಲೇಜಿಂದ ರಜೆ ಇದೆ ಇವತ್ತು. ನೋಡಿ ನಾ ಏನು ಸೀಕ್ರೆಟ್ ಹಾಕಿದ್ದೀನಿ ಅನ್ನೋದನ್ನು ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ. ಇದೆಲ್ಲ ನಾನು ವಿಡಿಯೋದಲ್ಲಿ ಹೇಳ್ತೀನಿ ನೀಟಾಗಿ. ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಬಂದುಬಿಟ್ಟಿದೆ ನೋಡಿ, ನಿಮಗೆ ಕಾಣ್ತಿರ್ಬೋದು. ಹೋಟೆಲ್ದನ್ಕಿಂತ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ನೋಡೋಣ ಸ್ನೇಹಿತರೆ. ಈಗ ದೋಸೆ ಹಾಕ್ತೇನೆ. ಇನ್ನು ಧನುಷನಿಗೆ ಕೂಡ ಹಾಕಬೇಕು, ಮತ್ತು ಇನ್ನು ಶ್ರೇಯಾ ಕೂಡ ಇದ್ದಾಳಲ್ಲ, ಅದಕ್ಕಾಗಿ ಎಷ್ಟು ತಿಳಬೇಕಾದ್ರೂ ಹರಡ್ಕೋಬೋದು ಆ ಸೀಕ್ರೆಟ್ ಪದಾರ್ಥ ಹಾಕಿದ ಮೇಲೆ. ನೋಡಿ ನನಗೆ ಖುಷಿ ಆಯಿತು. ಮಾತ್ರ ಗರಿ ಗರಿಯಾಗಿ ಬಂದಿದೆ. ಟೇಸ್ಟ್ ಮಾತ್ರ ಏನು ಹೇಗಿರುತ್ತೆ ಅದನ್ನು ನೋಡ್ತೇನೆ ನಿಮಗೆ. ಈಗ ಧನುಷನ ಕಳಿಸ್ಕೊಡ್ತೇನೆ. ಮೇನಾಗಿ ಟೈಮ್ ಆಗಿದೆ ಅವನಿಗೆ, ಆಯಿತಾ? ಇದೆಲ್ಲ ಇದ್ರ ಮೇಗಿಂದೇನೆ, ಇದ್ರ ಮೇಗಿಂದಿಲ್ಲ. ಸ್ವಲ್ಪ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬರುತ್ತೆ. ಗರಿ ಗರಿ ತೂನೆ ಅದ್ರಾಗ ಹಾಕಿನ ಅಷ್ಟೇ. ನೋಡಿ ಇಲ್ಲಿ ಪದಾರ್ಥ ಎಲ್ಲ ಹಾಕಿ ರೆಡಿ ಮಾಡಿ ಕೊಟ್ಟಿದ್ದೀನಿ. ಹಿಟ್ಟು ನೋಡಿ ನಿಮಗೆ ಗೊತ್ತಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜ್ ಥರ ಬಂದಿದೆ ಹಿಟ್ಟು. ನಾ ಸೀಕ್ರೆಟ್ ಪದಾರ್ಥ ಹಾಕಿದ ಮೇಲೆ ಹೇಗೆ ಅಂಥೇಳಿ ನಿಮಗೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ನಾನು. ನೋಡಿ ಈಗ ಇಲ್ಲಿ ಇದು ಕೂಡ ರೆಡಿ ಆಗಿದೆ. ಇದು ಬೇಯುವ ಅಷ್ಟರಲ್ಲಿ ನಾವು ಕೆಂಪು ಚಟ್ನಿ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಇವತ್ತು ಕೂಡ ಸದ್ಯ ನೆಂಟರು ಬರ್ತಾರೆ. ನಿನ್ನೆ ನಾನು ಏನು ಸೀರೆ ಕೊಟ್ಟು ಬಂದಿದ್ನಲ್ಲ ಸ್ನೇಹಿತರೆ, ಅಂಬಲ್ಪಡೆ ದೇವಸ್ಥಾನಕ್ಕೆ ಹೋಗಿ ಅವ್ರದ್ದು ಹರಕೆ ಇತ್ತು. ಅದಕ್ಕಾಗಿ ಇವತ್ತು ಸೀರೆ ಉಡಿಸಿರ್ತಾರೆ. ಈಗ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಹೋಗಲಿಕ್ಕೆ ಬರ್ತಾರೆ ಅವರೀಗ. ಹಾಗಾಗಿ ನೆಂಟ್ರಂತಲ್ಲ, ನಾವು ಹೋಗ್ತೇವೆ, ಅವರು ಬರ್ತೇವೆ, ತುಂಬ ಕ್ಲೋಸ್ ಆಗಿಬಿಟ್ಟಿದ್ದೀವಿ. ಹಾಗಾಗಿ ಈಗ ನೋಡಿ ಇದು ಕೂಡ ರೆಡಿ ಆಯಿತು. 2 ದಿನ ಆಯಿತು ದೋಸೆನೇ ಮಾಡೋದಾಗಿದೆ. ಈಗ ಇದು ನಿನಗೂ ಇದ್ರೊಳಗಡೆ ಹಾಕ್ಲಾ, ಸೈಡ್ ಹಾಕ್ಕೊಡ್ಲಾ? ಅವಳಿಗೆ ಸೈಡ್ ಹಾಕ್ಬೇಕಂತೆ. ಸೈಡ್ ಹಾಕಿ ಅವಳಿಗೆ ಇದ್ರೊಳಗಡೆ ಪದಾರ್ಥ ಹಾಕಿದರೆ ತಿನ್ನೋದಿಲ್ಲ. ಮತ್ತು ಅವಳಿಗೆ ಗರಿ ಗರಿ ಬೇಕಾ, ಸ್ಮೂತ್ ಬೇಕಾ?
ಯಾವುದೂ ಅಡ್ಡಿ ಸಹ ಇಲ್ಲ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಸ್ನೇಹಿತರೆ. ಒಂದೇ ಸತಿಗೆ ಸೌಂಡ್ ಹಾಕಿದ ತಕ್ಷಣ ಬಂದುಬಿಡುತ್ತೆ. ಗ್ಯಾಸನ್ನು ಸ್ಲೋ ಮಾಡ್ಕೊಳ್ಳಿ ಈ ಟೈಮಲ್ಲಿ. ಇದರೊಳಗಡೆ ಆಲೂಗಡ್ಡೆ ಪದಾರ್ಥ ಹಾಕಲಿಲ್ಲ, ಯಾಕೆಂದ್ರೆ ಅವಳಿಗೆ ಬೇಡ ಅಂತ ಸೈಡ್ ಹಾಕೋತಾಳೆ ಅಂತ. ಈಗ ಎಲ್ಲ ಅವ್ರಿಗೆ ಮಾಡಿ ಕೊಡ್ತೀನಿ. ನೋಡಿ ನವಿಲು ಬಂದಿದೆ, ಕೂಗ್ತಾ ಇದೆ. ಅದಕ್ಕೆ ನಾನು ದೋಸೆ ಮಾಡ್ತಾಯಿದ್ನೆಲ್ಲ ಹೊರಗಡೆ ಬಂದೆ. ಅಲ್ಲಿದೆ ನೋಡಿ ನವಿಲು. ಇಷ್ಟೊತ್ತನ ಮಳೆ ಬರುತ್ತಾರೆ. ಬಿಸಿಲು ನೋಡಿ ಎರಡೂ ಇದೆ ಇವತ್ತು ವಾತಾವರಣ. ಬಿಸಿಲು ಮಳೆ ಎರಡೂ ಇದೆ. ನಾನು ಇನ್ನು ಪೂಜೆ ಮಾಡ್ತೀನಿ ಸ್ನೇಹಿತರೆ ದೇವರಿಗೆ. ಯಾಕಂದರೆ ಇವನು ಹೋಗ್ತಾನಲ್ಲ, ಬೇಗ ರೆಡಿ ಮಾಡಿ ಕೊಡಬೇಕಾಗತ್ತೆ ನನಗೆ. ಪ್ಯಾನ್ ಹಾಕ್ಲೇನಾ? ಮತ್ತು ಪ್ಯಾನ್ ಹಾಕೊಳ್ಳಲ್ಲ ಕೂತಿದ್ರು ಇಬ್ಬರು. ಹೇಗಾಗಿದೆಯಪ್ಪ? ಯಾವುದಾದ್ರೂ ಖಾರ ಆಗಿದೆಯಾ? ಇಲ್ಲ, ಯಾವುದೋ ಖಾರ ಆಗಿಲ್ಲ. ಲೇಟ್ ಆಗುತ್ತೆ ಇವನಿಗೆ. ಹೇಗಾಗಿದೆ ಶ್ರಾಮ? ಬಾಯಿ ಬಿಟ್ಟು ಸೂಪರಾ? ಬಾಯಿ ಬಿಟ್ಟು ಹೇಳ್ರಿ ಸೂಪರ್ ಅಂತ. ನೋಡಿ ಸ್ನೇಹಿತರೆ ದೋಸೆ ಅಂತೂ ಗರಿಯಾಗಿ ಬಂದಿದ್ದಾವೆ, ಮಸ್ತಾಗಿದ್ದಾವೆ. ನಾನೀಗ ಯಾರು ತಿನ್ನೋರಿಲ್ಲ, ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ತೀನಿ. ಯಾಕಂದರೆ ನಾನು ಪೂಜೆದು ಮಾಡಬೇಕು. ಪೂಜೆ ಮಾಡಿ ಸ್ವಲ್ಪ ಕೆಲಸಗಳದಾವೆ. ಪೂಜೆ ಮಾಡಿ ಪಾತ್ರೆಗಳನ್ನ ತೊಳೆದು ಹೋಗ್ತೇನೆ. ಬಟ್ಟೆ ಅಂತೂ ರಾಶಿ ಬುಟ್ಟಿ ತುಂಬಿದೆ. ಬಂದು ಬಟ್ಟೆ ತೊಳಿತೀನಿ ದೇವಸ್ಥಾನಕ್ಕೆ ಹೋಗಿ ಬಂದು. ಹಾಗಾಗಿ ಇಲ್ಲಿ ಪಾತ್ರೆ ಇಲ್ಲಿದಾವೆ, ಇನ್ನೂ ಒಳಗಡೆನಿದಾವೆ. ಎಲ್ಲವನ್ನು ತೊಳೆದು ಮಾಡಿ ಹೋಗ್ತೀನಿ. ಪೂಜೆ ಮಾಡ್ತೀನಿ ಮೊದಲಿಗೆ. ನೋಡಿ ಸ್ನಾನ ಆದ ಕೂಡಲೇ ಪೂಜೆ ಮಾಡ್ತೇನೆ ನಾನು. ಯಾವಾಗಲೂ ಇವತ್ತು ಲೇಟ್ ಆಯಿತು, ಪೂಜೆ ಆಗಿಲ್ಲ. ಪೂಜೆ ಮಾಡಿದ್ಮೇಲೆ ಸಿಗ್ತೇನೆ. ನೋಡಿ ಸ್ನೇಹಿತರೆ, ಬೆಳಗ್ಗೆ ಇವರಿಗೆಲ್ಲ ಮಸಾಲೆ ದೋಸೆ ಮಾಡಿಕೊಟ್ಟು ನಾನು ಆದಿಗುಟ್ಟಿಗೆ ಹೋಗಿ ಬಂದೆ. ಮಸಾಲೆ ದೋಸೆ ಎಲ್ಲ ಮಾಡಿಕೊಟ್ಟೆ. ಅಷ್ಟರಲ್ಲಿ ಅವ್ರು ಬಂದರು ಸ್ನೇಹಿತರೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ. ಇವತ್ತು ದೇವರಿಗೆ ಅವರೇ ಸೀರೆ ಉಡಿಸಿದ್ರು ಮಾಂಕಾಳಿಗೆ. ಹಾಗಾಗಿ ಅಲ್ಲಿಗೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಅವರು ಸ್ವಲ್ಪ ಮನೆಗೆ ಕರೆದ್ರು. ಮನೆಗೆ ಬನ್ನಿ ಅಕ್ಕ ಅಂಥೇಳಿ ಹೋದೆ. ಅಲ್ಲಿಗೆ ಹೋಗಿ ಬರ್ಬೇಕಾದ್ರೆ ನಂಗೆ 11:30 ಆಯಿತು. ಅಲ್ಲಿಂದ ಬಂದು ಮತ್ತೆ ನಾನು ಕೆಲ್ಸಕ್ಕೆ ಹೋದೆ. ಲೇಟಾಗಿತ್ತಲ್ಲ, ಹಾಗಾಗಿ ಕೆಲ್ಸಕ್ಕೆ ಹೋದೆ. ಕೆಲಸದಿಂದ ಬಂದು ತುಂಬಾ ಸುಸ್ತಾಯಿತು ಬಿಸಿಲಲ್ಲಿ ತಿರುಗಿ. ಹಾಗಾಗಿ ಬಂದು ಸ್ವಲ್ಪ ನಾನು ತಿಂಡಿನೂ ತಿಂದಿದ್ದಿಲ್ಲ, ಏನೂ ಇಲ್ಲ. ಹಾಗಾಗಿ ಅವ್ರ ಮನೆಯಾಗ ಸ್ವಲ್ಪ ಅವಲಕ್ಕಿ ತಿಂದು ಬಂದಿದ್ದೆ. ಬಂದು ಮಧ್ಯಾಹ್ನ 2 ಗಂಟೆ 2:30ಗೆ ಆವಾಗ ಸ್ವಲ್ಪ ದೋಸೆ ಹಾಕೊಂಡು ತಿಂದ್ವಿ ಯಜಮಾನ್ರು ನಾನು. ಇವಳೇ ಮಾಡಿದ್ದಾಳೆ ಇವತ್ತು ಕೆಲಸ. ನಮ್ಮ ಮೇಡಮ್ ಅವರೇ ಮಾಡಿದ್ದಾರೆ. ಬಟ್ಟೆ ಪಾತ್ರೆ ಎರಡೂ ಅವರೇ ಮಾಡಿದ್ದಾರೆ. ಇವನು ದೋಸೆ ತಿಂದು ಕಾಲೇಜಿಗೆ ಹೋಗಿದ್ದ. ಈಗ ಸೆಕೆ ಅಂತೇಳಿ ಬಂದು ಸ್ನಾನ ಮಾಡಿ ಚಡ್ಡಿ ಒಂದು ಹಾಕೊಂಡು ಬತ್ತಲೆ ಕೂತಿದ್ದಾನೆ. ತುಂಬ ಸೆಕೆ ಇದೆ ಸ್ನೇಹಿತರೆ. ಈಗ ಏನಾದರೂ ಮಾಡಿಕೊಡುವಮ್ಮ ಅಂತ ಇದ್ದೇನೆ. ನೋಡ್ತೀನಿ ಏನು ಮಾಡಿಕೊಡ್ದು. ದೋಸೆ ತಿಂದೇನಲ್ಲ ಈಗ ಮತ್ತೆ ತಿಂದರೆ ಆಯ್ತಲ್ಲ, ಮತ್ತೇನು ಮಾಡೋದು? ಚಹಾ ಕುಡ್ದು ನೋಡಿ ಹೊರಗಡೆ ಕೆಲಸ ಮಾಡೋದು. ನೋಡಿ ಮೋಡ ಹಾಕಾಗ್ತೈತಿ. ಅದು ಬೀಜ ಹಾಕೊಂಡು ನೋಡಿ ಮೊದಲು. ಬೀಜ ಹಾಕೋ ಬಾ. ಸ್ವಲ್ಪ ತರಕಾರಿ ಬೀಜದ ಸ್ನೇಹಿತರೆ. ತರಕಾರಿ ಬೀಜನ ಅಲ್ಲಿ ತೆಗಿ. ಎಲ್ಲ 5 ಪ್ಯಾಕೆಟ್ ಅಲ್ವ ಇವು ತಗೊಂಬ ಹೊರಗಡೆ. ಮೋಡ ಆಗಿದೆ, 5 ಗಂಟೆ ಆಗಿದೆ. ಸಿಕ್ಕಾಪಟ್ಟೆ ಮೋಡ ಆಗಿದೆ. ಈಗ ಹಾಕೊಂಡು ಬನ್ನಿ ಸ್ನೇಹಿತರೆ. ಸರ್ ಏನು ಮಾಡತ್ತೀರಿ? ನೋಡಿ ಬಕೆಟ್ಗಳಿಗೆ ಈ ಥರ ತೂತು ಹೊಟ್ಟೆ ಮಾಡ್ತಾಯಿದ್ದೀನಿ ನನ್ನ ಮಗ. ಗಿಡಗಳು ಹಚ್ಚಲಿಕ್ಕೆ ಪ್ಲಾಸ್ಟಿಕ್ ಬಕೆಟ್ಗಳಿಗೆ ಬೇಕಾಗ್ಯಾವ ಸ್ನೇಹಿತರೆ. ನೋಡಿ ತುಳಸಿ ಗಿಡ ಯಾವ ಥರ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಇದ್ರ ಹೂ ಎಲ್ಲ ತೆಗಿಬೇಕು ಈಗ, ಅಂದ್ರೇ ಚೆನ್ನಾಗಿರುತ್ತೆ ಗಿಡ ಅಂತಲೇ ಹೇಳ್ಬೋದು. ತುಳಸಿಗೆ ಹೂ ಬಂತು ಅಂದರೆ ಗಿಡ ಬೇಗ ಹಾಳಾಗುತ್ತೆ. ಹೂ ಬರದೇ ಇದ್ದರೆ ಗ್ರೀನಾಗಿ ತುಂಬ ಚೆನ್ನಾಗಿರುತ್ತೆ. ನಾನೀಗ ಇದನ್ನು ಯಾಕೆ ಮಾಡ್ತಾಯಿದ್ದೀನಿ, ಇವನು ತೂತು ಕಡಿತಾ ಇದ್ದಾನೆ ಅಂದರೆ ಸ್ವಲ್ಪ ಇದನ್ನು ಮಾಡಬೇಕು. ಎಲ್ಲ ಮೆಣಸಿನ ಗಿಡಗಳೆಲ್ಲ ಕಟ್ ಮಾಡಿದ್ದೀವಿ ನೋಡಿ. ಇಷ್ಟಿಟ್ಬಿಟ್ಟು ಮತ್ತೆ ಚಿಗುರು ಬರ್ತಾವೇನೋ ಅಂಥೇಳಿ ಗೊತ್ತಿಲ್ಲ. ಯಾಕೆ ಕಟ್ ಮಾಡಿದ್ದೀವಿ ಅಂದರೆ ಇದರೊಳಗಡೆ ಸ್ವಲ್ಪ ಬೀಜ ಹಾಕಬೇಕು ಅಂಥೇಳಿ ಕಟ್ ಮಾಡಿದ್ದೀವಿ. ಎಲ್ಲ ಕಟ್ ಮಾಡಿ ಅಲ್ಲಿ ಇಟ್ಟಿದ್ದೇನೆ ಸೈಡಿಗೆ. ಈಗ ಎಲ್ಲ ಕಟ್ಟೆಗೆ ಹಾಕ್ತೇನೆ. ಅದರೊಳಗಡೆ ಒಂದು ಸಸಿ ಹಾಕಬೇಕಾಗಿದೆ. ಇಲ್ಲೀಗ
ಬೀಜ ಯಾವೆಲ್ಲ ತಂದಿದ್ದೀನಿ ಅಂಥೇಳಿ ತೋರಿಸ್ತೀನಿ ಬನ್ನಿ. ಇದು ಊರು ಬೆಂಡೆನೂ ಇದೆ, ಘಾಟಿ ಬೆಂಡೆ ಎರಡೂ ಇದೆ ಇದರಲ್ಲಿ. ಇದು ಸೌಂತೆ, ಮುಳ್ಳು ಸೌಂತೆ, ಇದು ಹೀರೆ ಬೀಜ, ಇದು ಬಟ್ಲು ಕೊಡು. ಈಗ ಇವಕ್ಕೆಲ್ಲ ನೋಡಿ ಕೆಮಿಕಲ್ಸ್ ಹೆಂಗೆ ಹಚ್ಚಿದ್ದಾರೆ, ಅಷ್ಟಕ್ಕೂ ಕೆಮಿಕಲ್ಸ್ ಹಾಕಿದ್ದಾರೆ ಸ್ನೇಹಿತರೆ. ಬೀಜಗಳಿಗೆ ಸಹ ಬಿಡ್ತಾ ಇಲ್ಲ, ಎಂತ ಮಾಡೋದು ನೋಡಿ. ಈಗ ಇಲ್ಲೆಲ್ಲ ಬೀಜ ಹಾಕ್ತೀನಿ ನಾನು. ಅದಕ್ಕಾಗಿ ಇಲ್ಲಿ ಇದನ್ನು ಮಾಡಿಬಿಡ್ತೇವೆ. ಈಗ ಸ್ವಲ್ಪ ಇದರಲ್ಲೆಲ್ಲ ಪಾಟ್ಗಳಲ್ಲಿ ಬೀಜ ಹಾಕ್ತೀನಿ. ಬಂದರೆ ಇವು ಚಿಗುರು ಬರ್ತಾವೆ, ಬರದೇ ಇದ್ದರೆ ಸತ್ತೋದ್ರೂ ಪರವಾಗಿಲ್ಲ. ಏನು ಮಾಡೋದು ಹೇಳಿ, ಅವು ರೋಗ ಬೀಳ್ತಾಯಿದೆ ತುಂಬ. ಅದಕ್ಕಾಗಿ ಕೆಮಿಕಲ್ಸ್ ಹೊಡೆದ್ರೆ ತುಂಬ ಚೆನ್ನಾಗಿ ಬರ್ತಾವೆ, ಕಾಯಿ ಬಿಡ್ತಾವೆ ಅಂದರೆ ಎಲ್ಲರೂ ಕೆಮಿಕಲ್ಸ್ ಹಾಕಲಿಕ್ಕೆ ಇಷ್ಟ ಇಲ್ಲ. ಅದಕ್ಕಾಗಿ ನೋಡಿ ಇದರಲ್ಲಿ ಟೊಮೆಟೊ ಸಸಿ, ಪುದೀನ ಬಂದಿದೆ ಆಲ್ರೆಡಿ. ಮತ್ತು ನೋಡಿ ಟೊಮೆಟೊ ಸಸಿ ಎಷ್ಟು ಬಂದಿದೆ. ಇದರಲ್ಲಿ ಹಾಗೆ ಕಸ ಬರುತ್ತೆ ಸಾಕಷ್ಟು. ಈಗ ಸ್ನೇಹಿತರೆ ಬನ್ನಿ, ನಾನು ಇದರೊಳಗಡೆ ಎಲ್ಲ ಬೀಜ ಹಾಕ್ಕೊಂಡ್ಬಿಡ್ತೇನೆ. ಸ್ನೇಹಿತರೆ ಎಲ್ಲ ಗಿಡಗಳು ಕಟ್ ಮಾಡಿ ಬೀಜನೂ ಹಾಕ್ಕೊಂಡಿವಿ. ಉಳಿದ್ರ ಬೀಜ ಆ ಕಡೆಗೆ ಹಾಕಿದ್ದೇನೆ, ಆಚೆ ಈಚೆ ಸ್ವಲ್ಪ. ಈಗ ಬೀಜ ಹಾಕಿದೆ ಸ್ನೇಹಿತರೆ. ಇಷ್ಟು ದಿನ ನಾನೇನು ಹೇಳಿದ್ದೆ, ಒಬ್ಬರು ಅಮ್ಮಾರು ಊರಿಗೆ ಹೋಗಿದ್ದಾರೆ, ಇಲ್ಲ ನಾನು ನನ್ನ ಕೆಲಸ ಸ್ವಲ್ಪ ದಿನ ಇಲ್ಲ ಅಂತ ಹೇಳಿದ್ದೆ. ಸೊ ಇಷ್ಟು ಬೀಜ ಹಾಕೋದು ಸಾಕಾಯಿತು ನನಗೆ. ಆ ತಲೆ ಎಲ್ಲ ಫುಲ್ ಒದ್ದೆ ಆಗಿದೆ. ಬೀಜ ಎಲ್ಲ ಹಾಕಿದೆ. ಸ್ವಲ್ಪ ಮೇಲ್ಗಡೆದು ಸೆಂಟೆಕ್ಸ್ ನೀರನ್ನು ಗಿಡಗಳಿಗೆ ಬಿಟ್ಟಿವಿ. ನೀರು ಖಾಲಿ ಆಯಿತು, ಪಂಪ್ ಮಾಡಿದೆ. ಧನುಷ ಮೇಲೆ ಹೋಗಿ ಕೂತಿದ್ದಾನೆ. ಈಗ ಟೈಮ್ ಒಂದು 6:30 7:00 ನಾನು ಸೌಂಡ್ ಆಗ್ತದೆ, ನವಿಲೆಲ್ಲ ಗರಿ ಬಿಚ್ಚಿದೆ. ನಾನು 7:00 ಕೆಲಸಕ್ಕೆ ಹೋಗಬೇಕು ಯಜಮಾನ್ರು ನಾನು. ಯಾಕಂದರೆ ಅವ್ರ ಅಮ್ಮಾರು ಲೇಟಾಗಿ ಬರ್ತಾರಲ್ಲ. ಈಗ ಮತ್ತೀಗ 1 ವಾರ ಮೇಲೇ ಆಯಿತು, 1 ವಾರ ಅಲ್ಲ 2 ವಾರ ಆಯಿತು ಅವ್ರು ಊರಿಗೆ ಹೋಗಿ. ಹಾಗಾಗಿ ಈಗ ಅವರು ಮತ್ತು ಮನೆ 2 ವಾರ ಕ್ಲೀನ್ ಮಾಡಿಲ್ಲಲ್ಲ, ಕಸ ಗುಡಿಸಿ ಒರೆಸೋದು. ಅದಕ್ಕಾಗಿ ಈಗ ಹೋಗಿ ಅವ್ರು ಬರ್ತಾರಂತೆ 7:30 8 ಗಂಟೆಗೆ. ಬಂದ ತಕ್ಷಣ ಕಾಲ್ ಮಾಡ್ತೀನಿ. ಸ್ವಲ್ಪ ಬಂದು ಕಸ ಗುಡಿಸಿ ಒರೆಸಿ ತರಕಾರಿ ಹಾಲು ಎಲ್ಲ ತಂದು ಕೊಟ್ಟು ಹೋಗಂತ ಹೇಳಿದ್ದಾರೆ. ನಾನೀಗ ಅಲ್ಲಿಗೆ ಹೋಗ್ತೇನೆ. ಅಲ್ಲಿಂದ ಬರುವಷ್ಟರಲ್ಲಿ ನಾನು ಅಡುಗೆ ಮಾಡಿಟ್ಟು ಹೋಗ್ತೀನಿ. ಶ್ರೇಯಾಂದು ಎಕ್ಸಾಮ್ ಇದೆ, ಒಂದಿಟ್ಟು ಅನ್ನ ಸಾಂಬಾರು ಮಾಡಿಟ್ಟು ಹೋಗ್ತೀನಿ. ಲೇಟ್ ಆಗುತ್ತೆ ಬರುವಾಗ ನಂಗೆ. ಮತ್ತು 9 ಗಂಟೆ ನಂತರ ನಮ್ಮವನು ನೋಡಿ ಹೇಗೆ ತಿರುಗ್ತಾ ಇದ್ದಾನೆ ಮೇಲ್ಗಡೆ. ಧನುಷ ತುಂಬಿತಾ? ಇನ್ನೂ ಇಲ್ಲ, ಫುಲ್ ಖಾಲಿಯಾಗಿದೆಯಾ? ಅಲ್ಲಿ ಮೇಲೆ ಅರ್ಧ ಖಾಲಿಯಾಗಿದೆ ಅಂತೆ. ಈಗ ನಾನು ಅದಕ್ಕಾಗಿ ಅಡುಗೆ ಮಾಡ್ತೀನಿ, ಅನ್ನ ಸಾಂಬಾರು ಅಷ್ಟೇ ಮಾಡ್ತೀನಿ, ಏನೂ ಇಲ್ಲ. ಇವತ್ತು ಬೆಳಗ್ಗೆಯಿಂದ ದೋಸೆ ಮಾಡಿದೆ. ಇವತ್ತು ಯಾವ ರೆಸಿಪಿ ಬರಲ್ಲ, ಸಾರಿ ಸ್ನೇಹಿತರೆ. ನನ್ನ ಕೆಲಸದಲ್ಲಿ ರೆಸಿಪಿ ಹಾಕಿದರೆ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತವೆ ನನ್ನ ವ್ಯೂಸು. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ಅಗತ್ಯ ಇದೆ. ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ. ಹಾಗಾಗಿ ನಾನು ಆದ್ರೆ ರೆಸಿಪಿ ಅಂತೂ ಖಂಡಿತ ಮಾಡ್ತೇನೆ. ನನಗೆ ಎಷ್ಟೇ ಕೆಲಸ ಇದ್ದರೂ ನೀವು ತುಂಬ ಇಷ್ಟಪಟ್ಟು ನೋಡ್ತಿರಲ್ಲ, ಅದಕ್ಕಿಂತ ಖುಷಿ ಇನ್ನೇನಿದೆ ಸ್ನೇಹಿತರೆ. ರೆಸಿಪಿ ಖಂಡಿತ ಟ್ರೈ ಮಾಡ್ತೀನಿ. ಇವತ್ತಿಲ್ಲ, ನಾಳೆಗೆ ಅದು ಹಾಕ್ತೀನಿ ಸ್ನೇಹಿತರೆ. ಹಾಗಾಗಿ ಈಗ ನಾನು ಒಂದು ಸ್ವಲ್ಪ ಅನ್ನ ಸಾಂಬಾರು ಮಾಡಿಟ್ಟು ಹೋಗ್ತೇನೆ. ಅನ್ನ ಒಂದು ಅಕ್ಕಿ ಹಾಕಿಬಿಡ್ತಾಳೆ, ನಾನು ಕೆಲಸಕ್ಕೆ ಹೋಗ್ತೇನೆ. ಬರುವಾಗ ಲೇಟ್ ಆಗುತ್ತೆ ನನಗೆ. ಅದಕ್ಕಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಎಷ್ಟಾಗಿದ್ದರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ.